ಸರಿ ಪರ್ಲಾದ ನಮ್ಮ ಕ್ರಾಂತಿನಗರ್ ಗಣೇಶಪುರದಿಂದ ಪ್ರವಾಸಕ್ಕೆ ಹೋಗಿದ್ರು. ಕುಂಭಮೇಳಾಗ್ನು ಹಂಗೆ ಹೋಗಿ ಬರೋರಿದ್ರು. ಆ ಸಮಯದಲ್ಲಿ ಅದು ಆಕ್ಸಿಡೆಂಟ್ ಆಗಿ 4 ಜನ ಡೆತ್ ಆಗಿದ್ದಾರೆ. ಈಗ ಡೆಡ್ ಬಾಡಿ ಇಂದೋರ್ ಅಂತ ಆ ಊರಿನಲ್ಲಿ ಇದ್ದಾರೆ. ಮತ್ತು ಭಾಳ ಮಂದಿಗೆ ಪೆಟ್ಟು ಹತ್ತಿದೆ. ಕೆಲವೊಬ್ರು ಸೀರಿಯಸ್ ಅದಾರು, ಕೆಲವೊಬ್ರು ಕೋಮಾದಲ್ಲಿ ಹೋಗಿದಾರು. ಯಾರು ಹೇಗಿದ್ದಾರೆ ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಾವು ಸರ್ಕಾರ ಕಡೆ ಮನವಿ ಏನು ಮಾಡ್ತೀವಿ ಅಂತಂದರೆ, ಅಲ್ಲಿಂದ ಡೆಡ್ ಬಾಡಿ ಈ ಕಡೆ ತಂದು ಕೊಡಬೇಕು. ಮತ್ತೊಂದು ಪೇಷಂಟ್ಗಳಿಗೆ ಈ ಕಡೆ ಶಿಫ್ಟ್ ಮಾಡ್ಬೇಕಂತೇಳಿ ನಾವು ಸರ್ಕಾರ ಕಡೆ ಮನವಿ ಮಾಡ್ತಾ ಇದ್ದೀವಿ. ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರಿಂಬಲ್ ಕೂಡ ಮಾತಾಡಿದಾರಂತೆ ಅವ್ರ PA ಅವರು. ಆ ಕಡೆ ಎಲ್ಲ ಇನ್ನೂರಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ನಲ್ಲಿ ಅಂತ ಈಗ ಜೋಶಿ ಸರ್ ಹೇಳಿದರು. ಹಾಗೇ ಅವರು ಹೇಳ್ತಾ ಇರೋದು ಏನಂದರೆ, ಈ ಡೆಡ್ ಬಾಡಿ ಈ ಕಡೆ ತರ್ಲಿಕ್ಕಂದ್ರೆ ತುಂಬ ತೊಂದರೆ ಆಗ್ತದೆ, ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪ್ಯಾರೆಂಟ್ಸ್ ಸಿಂಬಲ್ ನಾವು ಚರ್ಚೆ ಮಾಡಿ ಮುಂದಿಂದ ಏನು ಮಾಡಬೇಕು, ಯಾವ ಥರ ನಾವು ಸ್ಟೆಪ್ ತೊಗೋಬೇಕು ಅಂತೇಳಿ ಹೇಳ್ತೀವಿ. ತದನಂತರ ತಿರ್ಕೊಂಡವರು ಇಬ್ಬರು ಲೇಡೀಸು, ನಿತಾ ಬಡಮಂಜಿ ಅಂತ ಹೇಳಿ ಒಬ್ಬರು, ಮತ್ತೊಬ್ಬರು ಸೋನಾರ್ ಪೈಕಿ ಇದ್ದಾರಂತೆ, ಮತ್ತು ಒಬ್ಬ ಡೈವರ್ ಸಾಗರ್ ಅಂತ, ಮತ್ತೊಬ್ಬರು ಜೆಂಟ್ಸ್ ಇದ್ದಾರೆ. ಟೋಟಲ್ 4 ಜನ ತಿರ್ಕೊಂಡಾರೆ. ಹೋದವ್ರು ಕೆಲವೊಬ್ರು ಭಾಳ ಹತ್ತೈತಿ, ಕೆಲವೊಬ್ರು ಸೀರಿಯಸ್ ಅದಾರು. ಈ ಥರ ಮಾಹಿತಿ ಹೇಳ್ತಾ ಇದ್ದಾರೆ. ಆ ಕಡೆ ಹೋಗ್ತಾ ಇದ್ರು ಅವರು. ಹೋಗ್ತಾ ಇರು ಆ ಸಮಯದಲ್ಲಿ ಇಂದೋರ್ನಲ್ಲಿ ಇದು ಆಕ್ಸಿಡೆಂಟ್ ಆಗಿದೆ. ಇವರು 24 ತಾರೀಕಿಗೆ ಹೋಗಿದ್ರು. 24 ತಾರೀಕಿಗೆ ಹೋಗಿದ್ರು. ಅವ್ರು ಹೋಗ್ತಾ ಇರ್ಬೇಕಾದ್ರೆ ಈ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಮುಂದೆ ಏನಾಗ್ತದೆ, ಯಾವ ಥರ ಇಲ್ಲಿ ಡೆಡ್ ಬಾಡಿ ತಂದು ಒಪ್ಪಿಸ್ತಾರ ಅದು ನೋಡ್ಬೇಕು ರೀ ಸರ್. ಈಗ ಅವರು ನಿಮ್ಮ ಸಂಪರ್ಕದಾಗ ಯಾರಾದರೂ ಬಂದಿದ್ರ? ಅವರು ಫೋನ್ ಮುಖಾಂತರ ಒಬ್ಬರು ಲೇಡಿ ಮಾತಾಡಿದ್ರು, ಶಂಕರವ್ವ ಗರಗ್ ಅಂತೇಳಿ. ಅವರು ಕೂಡ ಫ್ರ್ಯಾಕ್ಚರ್ ಆಗಿದೆ ಅಂತೆ, ನಾನು ಬೇರೆ ವಾರ್ಡ್ನಲ್ಲಿ ಇದ್ದೀನಿ ಅಂಥೇಳಿ ಅವ್ರು 2 ವಾರ್ಡ್ ಮಾತಾಡಿದ್ರು. ಮುಂದಿಂದ ಅವ್ರದ್ದೇನು ಹೇಳಲಿಲ್ಲ. ಆದ್ರೆ ಮುಂದೆ ಬೇರೆ ಪೇಷಂಟ್ ಯಾವ ಥರ ಯಾವ ಕಂಡೀಷ್ನಲ್ಲಿ ಇದೆ ಅಲ್ಲ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹೆಸರು ಮಂದಾನಿ ಹೋಗಿ, ಕ್ರಾಂತಿನಗರ್ ಗಣೇಶಪುರ.